ಕೆಆರ್ಎಸ್ ಕಾರ್ಯಕರ್ತರ ವಿರುದ್ಧ ಕರ್ತವ್ಯಕ್ಕೆ ಅಡ್ಡಿ ಆರೋಪ. ಕೆಆರ್ಎಸ್ ಕಾರ್ಯಕರ್ತರನ್ನ ಜೈಲಿಗೆ ತಳ್ಳಿದ್ದಂತಹ ಪೊಲೀಸರು ಆದರೆ ಕೆಲವೇ ಕ್ಷಣದಲ್ಲಿ ಗಂಟೆಗಳಲ್ಲಿ ಕೆಆರ್ಎಸ್ ಕಾರ್ಯಕರ್ತರು ಬೇಲ್ನ ಮೂಲಕ ಹೊರಗಡೆ ಬಂದಿದ್ದಾರೆ. ರಾತ್ರಿಯೇ ಬೇಲ್ ಮೇಲೆ ಹೊರಬಂದಿರುವಂತಹ ಕೆಆರ್ಎಸ್ ಕಾರ್ಯಕರ್ತರು ತಡರಾತ್ರಿ ಬ್ರಿಡ್ಜ್ ಮುಂದೆ ಬಂಧಿತ ಕಾರ್ಯಕರ್ತರು ಹಾಜರಾಗಿರುವಂಥದ್ದು. ಕೆಆರ್ಎಸ್ ಕಾರ್ಯಕರ್ತರ ವಿರುದ್ಧ ಕರ್ತವ್ಯಕ್ಕೆ ಅಡ್ಡಿ ಆರೋಪ. ಕೆಆರ್ಎಸ್ ಕಾರ್ಯಕರ್ತರನ್ನ ಜೈಲಿಗೆ ತಳ್ಳಿದಂತಹ ಪೊಲೀಸರು ಆದರೆ ಕೆಲವೇ ಗಂಟೆಗಳಲ್ಲಿ ಕೆಆರ್ಎಸ್ ಕಾರ್ಯಕರ್ತರು ಬೇಲ್ನ ಮೂಲಕ ಆಚೆ ಬಂದಿದ್ದಾರೆ. ರಾತ್ರಿಯೇ ಬೇಲ್ನ ಮೇಲೆ ಹೊರಗೆ ಬಂದಿರುವಂತಹ ಕೆಆರ್ಎಸ್ ಕಾರ್ಯಕರ್ತರು ತಡರಾತ್ರಿ ಜಡ್ಜ್ ಮುಂದೆ ಬಂಧಿತ ಕಾರ್ಯಕರ್ತರ ಒಂದು ಹಾಜರು. 6 ಕಾರ್ಯಕರ್ತರಿಗೆ ನ್ಯಾಯಾಂಗ ಬಂಧನ, ಉಳಿದವರಿಗೆಲ್ಲ ಬೇಲ್ ಸಿಕ್ಕಿದೆ. ಕೆಆರ್ಎಸ್ ಕಾರ್ಯಕರ್ತರಿಗೆ ಸಿಹಿ ತಿನ್ನಿಸಿ ಸ್ವಾಗತ ಮಾಡಿದಂತಹ ರವಿಕೃಷ್ಣ ರೆಡ್ಡಿ ಈ ವೇಳೆ ಪೊಲೀಸರ ವಿರುದ್ಧ ಹರಿಹಾಯ್ದಿರುವಂತಹ ಕೆಆರ್ಎಸ್ ಸಂಸ್ಥಾಪಕ ದೌರ್ಜನ್ಯ ಎಸಗಿದ ಪೊಲೀಸರ ವಿರುದ್ಧ ಡಿಜಿಐಜಿಗಳಿಗೆ ದೂರನ್ನ ನೀಡಲಾಗಿರುವಂಥದ್ದು. ವೀಕ್ಷಕ, ಕೆಆರ್ಎಸ್ ಪಕ್ಷ ಸಾಕಷ್ಟು ದೌರ್ಜನ್ಯವನ್ನ ಎಸಗ್ತಾ ಇದ್ರೆ ಅದರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾರೆ. ರೈತರಿಗೆ ಯಾರು ಮೋಸ ಮಾಡ್ತಾರೆ ಅವರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾರೆ. ಇನ್ನು ಯಾವ್ದಾದ್ರು ಆಫೀಸರ್ಸ್ ಲಂಚವನ್ನ ತೆಗೆದುಕೊಳ್ತಾ ಇದ್ರೆ ಅದರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾರೆ. ಲೈವ್ ವಿಡಿಯೋಗಳನ್ನ ಹಂಚಿಕೊಳ್ಳುವಂಥದ್ದು ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಮಾಡುವಂತಹ ಕೆಲಸ. ಏನ್ ಹೇಳಿದ್ರು, ಏನಾಯ್ತು ಅಲ್ಲಿ ಅನ್ನೋದನ್ನ ನೋಡ್ಕೊಂಡು ಬರೋಣ. ಏನಪ್ಪ ವಿಚಾರ ಅಂತಂದ್ರೆ, ಕೆಆರ್ಎಸ್ ಕಾರ್ಯಕರ್ತರು ಪೊಲೀಸರ ಬಳಿಗೆ ಹೋಗಿ ಗಲಾಟೆಯನ್ನ ಮಾಡ್ತಾರೆ. ಯಾಕೆ ಗಲಾಟೆಯನ್ನ ಮಾಡ್ತಾರೆ ಅಂದ್ರೆ, ಎಪಿಎಂಸಿಯಲ್ಲಿ ಮಧ್ಯವರ್ತಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಇದರಿಂದ ರೈತರಿಗೆ ಮೋಸವಾಗ್ತಾ ಇದೆ. ಇದನ್ನ ನೀವು ತಡೆಗಟ್ಟಬೇಕಲ್ವಾ? ನೀವು ತಡೆಗಟ್ಟುವ ಕೆಲಸವನ್ನ ಬಿಟ್ಟು ಜಾಣಕೂಡರಂತೆ ಯಾಕೆ ವರ್ತನೆ ಮಾಡ್ತಿದ್ದೀರಾ ಅಂತ ಹೇಳಿ ಕೆಆರ್ಎಸ್ ಪಕ್ಷದವರು ಹೋಗಿ ಪೊಲೀಸರ ಬಳಿ ಕೇಳ್ತಾರೆ. ಆದ್ರೆ ಸರಿಯಾಗಿ ಸ್ಪಂದನೆಯನ್ನ ನೀಡೋದಿಲ್ಲ. ಕರ್ತವ್ಯಕ್ಕೆ ಅಡ್ಡಿ ಎನ್ನುವಂತಹ ವಿಚಾರವನ್ನ ಇಟ್ಟುಕೊಂಡು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನು ತೆಗೆದುಕೊಂಡು ಹೋಗಿ ಜೈಲಿಗೆ ಹಾಕ್ತಾರೆ. 6 ಜನ ಮಾತ್ರ ಈಗ ಬಂಧಿತರಾಗಿರ್ತಾರೆ. ಮತ್ತಷ್ಟು ಜನರು ಈಗ ಹೊರಗೆ ಬಂದಿರ್ತಾರೆ. ಈ ಒಂದು ಕಾರಣಕ್ಕೆ ಕೆಆರ್ಎಸ್ ಪಕ್ಷದ ಸಂಸ್ಥಾಪಕರು ಅವರಿಗೆಲ್ಲರಿಗೂ ಹಾರ ಹಾಕಿ ವೆಲ್ಕಮ್ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.